ಜೊತೆಗೆ ರೈಡ್ ಮಾಡೋ ಗಾಡಿ ನನ್ ಮಗನ. ಜೊತೆಗೆ ರೈಡ್ ಮಾಡೋ ಆಟೋಗಳಿಗೆಲ್ಲ ನಿಂದ 50cc ಬೈಕ್ ಅಂತ ಆಟೋಗಳಿಗೆಲ್ಲ ಶಾರ್ಟ್ ಆಗಂಗೆ. ನಮ್ದೆಲ್ಲ 80-90 ಅಷ್ಟು ಟಾಪ್ ಸ್ಪೀಡ್ ನಂದು. That's called the brain spot. ಹಾ, so guys, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾ ಹೊರಟಿದ್ದೀನಿ ಸಂಡೇ ರೈಡ್. ಸೊ ಎಲ್ಲಿ ಅಂತ ಗೊತ್ತಿಲ್ಲ, ನಮ್ಮ ಫ್ರೆಂಡ್ ಎಲ್ಲೋ ಹೇಳ್ದ, ನೆನ್ಪಿಲ್ಲ ಅದು. ಹೊರಡ್ತಾ ಇದ್ದೀರಿ, ಹೋಗ್ಬೇಕಾದ್ರೆ ಕೇಳ್ಬಿಟ್ಟು ಹೇಳ್ತೀನಿ ಅವನ್ನ. ಸೊ ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡು ಇವಾಗ ಬಿಟ್ಟಿದ್ರು ನಾವು ಇಲ್ಲಿ. ಸೊ ಅಲ್ಲಿ ಹೈವೇಲಿ ಅದ್ನ ಸಿಗೋಣ ಗೈಸ್. ಒಂದು 200cc ಹೊರಡೋಗ್ತೀನಿ ಅವ್ನು ಬೇಗ. ನಂದು 150cc ನುಗ್ಗಲ್ಲ ಬೇಗ. ದಟ್ಸ್ ಕಾಲ್ಡ್ ದ ಬ್ರೈನ್ ಸ್ಪಾಟ್. ನಾವು ಹೋಗ್ತಾ ಇದೀವಿ ಡಿ ಹಿಲ್ಸ್. ಮತ್ತೆ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಬ್ರೇಕ್ಫಾಸ್ಟ್ ಹೇಳೋದೊಂದು ಸ್ಟಾಪ್ ಕೊಡ್ಬೇಕು. ತುಂಬಾ ದಿನ ಆಯ್ತು ರೈಡ್ ಹೋಗಿ, 1 ಮಂತ್ ಆಗಿತ್ತು. ಸಾರಿ ಗಾಯ್ಸ್, ಇಷ್ಟಿಂದ ವಿಡಿಯೋಸ್ ಯಾವುದು ಹಾಕ್ತಾ ಇರಲಿಲ್ಲ. ಸ್ವಲ್ಪ ಹಿಂಗೆ ವರ್ಕಲ್ಲಿ ಬಿಸಿ ಇದ್ದೆ, ಅದರಿಂದ ಇನ್ಮೇಲೆ ಟ್ರೈ ಮಾಡ್ತೀನಿ ವಿಡಿಯೋಸ್ ಹಾಕೋದಕ್ಕೆ, ವಿಡಿಯೋಸ್ ಮಾಡಾಕ್ತೀನಿ. ನಂದು 110cc, ಅವನು 200cc. ನಂದು 100ಗೆ ಹೇಳ್ಕೊಂಡು ಹೊಡಿಬೇಕು. ಒಂದು 100 ಯಾವ ಲೆಕ್ಕನೂ ಇಲ್ಲ, ಹೋಗ್ತಾ ಇರ್ತೈತೆ. ಜೊತೆಗೆ ರೈಡ್ ಮಾಡೋ ಗಾಡಿ, ಜೊತೆಗೆ ರೈಡ್ ಮಾಡೋ ಆಟೋಗಳಿಗೆಲ್ಲ ಆಯ್ತು ಬಿಡು, ಕಂಟೆಂಟ್ ಅದನ್ನು. ನಿನ್ನ 50cc ಬೈಕ್ ಅಂತ ಆಟೋಗಳಿಗೆಲ್ಲ ನಮ್ದೆಲ್ಲ 80-90 ಅಷ್ಟು ಟಾಪ್ ಸ್ಪೀಡ್ ನಂದು. ನೋಡಕ್ಕೆ ಬಾ, ಏನು ಐತೆ ಅಂತ ಹೊರಟೋಗ್ಬಿಡ್ತಾನೆ. 50cc ಬೈಕ್ ಯಾವ್ದೈತೆ ಆ ಸ್ಪೀಡ್ ಮೇಂಟೈನ್ ಮಾಡ್ಬೇಕು ಗೈಸ್, ಗ್ರೂಪ್ ರೈಡ್ ಬಂದ್ಮೇಲೆ. ನಿಮ್ದು 50cc ಬೈಕ್ ಅಂತ ಹೇಳಿ ಐತೆ ಅಂತ ಹೇಳ್ಬಿಟ್ಟು ಹೋಗ್ಬಿಡೋದಲ್ಲ, ಬಿಟ್ಬಿಟ್ಟೆಲ್ಲ ಮಾಡ್ದಲ್ಲ ಗಂಡ ನನ್ ಮಗ. ನೋಡಿ ಗಾಯ್ಸ್, ಒಂದು 200cc, ಒಂದು 150cc. ಅದು ಟಾಪ್ ಸ್ಪೀಡ್ ಒಂದು 150 ಹೋಗ್ತೈತೆ. ಇದು ಟಾಪ್ ಸ್ಪೀಡ್ ಒಂದು 100. ಎಲ್ಲಿ ಸ್ಪೀಡ್ ಮ್ಯಾಚ್ ಮಾಡಕ್ಕಾಗುತ್ತೆ ಹೇಳಿ? ಅವನ್ 150, ನಾನು 100. 10 ಕಿಲೋಮೀಟರ್ ರೈಡ್ ಮಾಡೋಷ್ಟಲ್ಲ 15 ಕಿಲೋಮೀಟರ್ ರೈಡ್ ಮಾಡಿರ್ತಾನೆ. ಇದೇನು ಅಲ್ಲೂ ಒಂಥರ ಅಲ್ಲೂ ಒಂದ್ ಹತ್ರ ಇತ್ತು ಇದು, ಏನೋ ಗೊತ್ತಾಗ್ತಿಲ್ಲ. ಇದು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಏನದು ಅಂತ. ಬಂದ ಗಾಯ್ಸ್ ಟೋಲ್. ಸುಂಕ ವಸೂಲಿ ಕೇಂದ್ರ.
ಅವ್ರದ್ದು ಟೋಲ್ ಇದು, ಒಂದು ಅಂಗಡಿ ಇಲ್ಲ, ಹೋಟ್ಲ್ ಇಲ್ಲ, ಖಾಲಿ ಟೋಲ್ ಮಾಡ್ಕೊಂಡವ್ರೆ. ಬರೋ ತುಮಕೂರು ಹೋಗಿದ್ದೆ ನಾನು. ಎಲ್ಲಿ ನೋಡಿ, BMW X1000 RR. ದಾಬಸ್ಪೇಟೆ ಪೊಲೀಸ್ ಠಾಣೆ. ಬ್ರೇಕ್ಫಾಸ್ಟ್ ಬೇಕಲ್ಲ ಎಲ್ಲಾದ್ರೂ. ಉಡುಪಿ ಗ್ರ್ಯಾಂಡ್, ನಂದಿ ಗ್ರ್ಯಾಂಡ್ ಎಲ್ಲರೂ ಇಲ್ಲಿ ಸಿಗ್ತಾನೆ. ಬ್ರೇಕ್ಫಾಸ್ಟ್ ಬಂದು ಮುಂದೆ ನೋಡ್ರಿ, ಇನ್ನು ನಾವು ಹೋಟ್ಲಿಲ್ಲ ಯಾವನ ಮುಂದೆ, ಯಾವನ ನಂದಿ ಗ್ರ್ಯಾಂಡ್ ಉಡುಪಿ ಯಾವ್ದನ ಯಾವ ಇಲ್ಲ. ಈ ರೋಡ್ ಯಾವಿಲ್ಲ ಇನ್ನ. ಬಾ ಇಲ್ಲೇ ಮಾಡ್ಬಿಡ ಮತ್ತೇನು, ತಿನ್ನ ಬಾ ಇಡ್ಲಿ ಏನೋ. ಹಾ ಒಳ್ಳೆ ಟಿಫನ್ ಆಯ್ತು ಇವಾಗ. ಬೆಳಗ್ಗೆ 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 11 ಗಂಟೆಗೆ, ಬೆಳಗ್ಗೆ 11 ಗಂಟೆಗೆ ಟಿಫನ್ ಮಾಡ್ಕೊಂಡು ಬ್ಯಾಟ್ರಿ ಚೇಂಜ್ ಮಾಡ್ಬೇಕು. ಮಾಡ್ಕೊಂಡು ಹೊಡೋದೇ ಬಂದು ಐವತ್ತು ಗ್ರಾಮ. ಪಾವಗಡ 83, ಗೌರಿಬಿದನೂರು 57 ಕಿಲೋಮೀಟರ್ ಗಾಯಸ್. ಗೌರಿಬಿದನೂರು எப்படியா ಮ್ಯಾಪ ಕರ್ರಿ ನೋಡ್ಕೊಂಡ್ ಬರ್ತೀರಿ ಮೇಡಮ್. ಆಗಲ್ಲ ಅಂದ್ರೆ ಬಿಡ್ಬೇಕಲ್ಲ ನಾವು. ಆಗಲ್ಲ ಬಾರಲ್ಲಿ
ಹಾ ಯಾರ ಇಲ್ಲ ಅವ್ರು ಹೋಗಲ್ಲ ಇಲ್ಲ ಹೋಗಲ್ಲ ಅವ್ರುನಾ ಎಕ್ಸಕ್ಕೆ ಆಗಲ್ಲ ಇಲ್ಲಿ ಎಕ್ಸಕ್ಕೂ ಆಗಲ್ಲ ನೋಡಿ ಕೆಳಗಡೆ ಇದೈತ್ ಕೆಳಗಡೆ ಬೇರೆ ಯಾವ್ದು ರೋಡ್ ಇದೆಯಲ್ಲ ಹಂಗ ಹೊಲ್ಟವನ್ ಬಾ ಇದೇ ಮಾಡಕ್ ಆತದ ಮ್ಯಾಪ್ ಹಾಕ ನೀನು ಅಯ್ಯೋ ನಮ್ಮ ಥೂ ಗೊತ್ತಿಲ್ಲ ಏನೋ ಇವಾಗ ಹ್ಮ್. ಐತೆ ಪೆಟ್ರೋಲ್ ಐತೆ ಏನೋ ಬ್ಯಾಟ್ರಿದೇನೋ ಪ್ರಾಬ್ಲಮ್ ಏನೋ ಅನಿಸ್ತೈತೆ ಅಲ್ಲೋಡ ಓಯ್ ಅಲ್ಲೋಡ ಮಂಡಿ ಶಿವ ಬೈಕ್ ಏನೋ ಪ್ರಾಬ್ಲಮ್ ಆಗೈತೆ ಬ್ಯಾಟ್ರಿ ಡೌನ್ ಏನೋ ಆಗೈತೆ ಸೆಲ್ಫ್ ಸ್ಟಾರ್ಟ್ ಆಗ್ತಾ ಇಲ್ಲ ಇಂಜಿನ್ ಸಿಂಬಲ್ ಬೇರೆ ಬಂದೈತೆ ಶೋರೂಮ್ ಅಲ್ಲಿ ಹೇಳಿದ್ರು ಇಂಜಿನ್ ಸಿಂಬಲ್ ಬರ್ತಾನೆ ನಿಯರೆಸ್ಟ್ ಯಮಹಾ ಶೋರೂಮ್ ಬಿಡ್ಬೇಕು ಸರ್ವಿಸ್ಗೆ ಅಂತ ಹೇಳಿದ್ರೆ ಬಟ್ ಇಲ್ಲೆಲ್ಲೋ ಸರ್ವಿಸ್ ಸ್ಟೇಷನ್ ಎಲ್ಲಿ ಸಿಗುತ್ತೆ ಯಾವ್ದೋ ಶಾರ್ಟ್ ಕಟ್ ಕಡೆ ಹೋಗ್ತಾ ಅವನೇ ನಮ್ಮ ಫ್ರೆಂಡ್ ಕಡೆ ಹೋಗ್ತಾ ಇದೀವಿ ಅಲ್ಲಿ ಮೈನ್ ರೋಡ್ ಕ್ಲೋಸ್ ಮಾಡ್ಬಿಟ್ಟವ್ರೆ ಮೈನ್ ಎಂಟ್ರಿ ಗೇಟ್ ರೋಡ್ ಸರಿ ಮಾಡ್ತಾವ್ರಂತೆ ಅದಕ್ಕೆ ಎಲ್ಲ ಮಣ್ಣೆಲ್ಲ ಅಡ್ಡ ಹಾಕ್ಬಿಟ್ಟಿದ್ರು ಸೊ ಯಾವ್ದೋ ಶಾರ್ಟ್ ಕಟ್ ಅಂತ ಕರ್ಕೊಂಡ್ ಬರ್ತಾವನೆ ಗಾಳಿ ಬೇರೆ ಪ್ರಾಬ್ಲಮ್ ಐತೆ ಛೇ 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 ಈ ಕಡೆ ರೈಡ್ಸ್ ಬಂದಾಗ ಈಗ ತರ ಗಾಡಿ ಏನಾದ್ರು ಕೈ ಕೊಟ್ಬಿಟ್ರೆ ಸಖತ್ ಬೇಜಾರಾಗ್ತೈತೆ ರೈಡ್ ಮಾಡೋ ಮೂಡೇ ಇರಲ್ಲ ಮತ್ತೆ ಗಾಡಿ ಸರಿ ಹೋದ್ರು ಅಷ್ಟೇ ಲೆಫ್ಟ್ ಕಾರ್ನರಿಂಗ್ ಮಾಡ್ಬೇಕಾದ್ರೆ ಆರಾಮ್ಸೆ ಮಾಡ್ಬೋದು ಬಟ್ ಅದೇ ರೈಟ್ ಕಾರ್ನರಿಂಗ್ ಮಾಡ್ಬೇಕಂದ್ರೆ ಬೀಜ ಬಾಯಿಗೆ ಬರ್ತೈತೆ ಗಾಯ್ಸ್ ಲೇಡೀಸ್ ಅಂಡ್ ಲೇಡೀಸ್ ಟೂ ಬೈಕ್ಸ್ ತಗೊಳ್ಳಿ ಇನ್ನೂ ಇಲ್ಲ ಹುಡ್ಕ ಓಯ್
ಆಯ್ತಪ್ಪ. ಏನಾಯ್ತಾ? ಏನಾಗಿಲ್ಲ? ನೀನ ನೀನ ನನ ನೀನ 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 ನನ ನೀನ ನನ ಡೂಮ್ 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 ಆಯ್ತು. ಆಮೇಲೆ ಡೀನ್ 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 ಯಾವ ಇವೆಲ್ಲ ಬಿಡ್ತಾವೆ ಬಿಡೋದಿಲ್ಲ ಅಂತವೆ. ಡೀನ್ ಡೀನ್ ಡನ ಡೀನ್ ಡನ ಡೀನ್ ಡನ ಡೀನ್ ಡೀನ್ ಡನ. Guys, crazy ಇದೆ guys. ಹಿಲ್ ಕ್ಲೈಂಬಿಂಗ್ ಅಂತೂ ಕ್ರೇಜಿ ಇದೆ. ಆ ಕಡೆ ಹಾಕೊಂಡ್ ಬಾ. ವಾಯ್ಸ್ ಫೈನಲ್ ರೀಚ್ ಆದ್ರಿ. ಇಲ್ಲ ಯಾವುದೋ ಒಂದು RR 310 ಐತೆ, ಅಪ್ಪಚ್ಚಿ 310. RR 310 ಅಪ್ಪಚ್ಚಿ 310 ಅಪ್ಪಚ್ಚಿ ಎರಡು ಸೇಮ್. ನೋಡಿ ಗಾಯ್ಸ್, ಒಂದು FZ ಒಂದು ಪಲ್ಸರ್ NS 200. ಪಲ್ಸರ್ NS 200 ನೋಡಿ, ಅಪ್ಪಚ್ಚಿ 310 ಐತೆ ಎರಡು ಸೇಮ್, ಬ್ಲ್ಯಾಕ್ ಕಲರ್ ರೆಡ್ ಕಲರ್. ಹಾಯ್ ಗೈಸ್, ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಮದರಗಿರಿ ಬಂದಿದ್ದೀವಿ. ಆಯ್ತು. ಆಮೇಲೆ ಇವರು ನಮ್ಮ ಗೋಪಿ ಬ್ರೋ. ಬ್ರೋ ಹಾಯ್ ಮಾಡಿ ಬ್ರೋ. ಹಾಯ್ 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 ಗಾಯ್ಸ್. ಇದೇ ಬೆಟ್ಟ. ಏನು ದೇವಸ್ಥಾನ ಇದು? ನರಸಿಂಹಸ್ವಾಮಿ ದೇವಸ್ಥಾನ. ಅಲ್ಲ, ಹಾಂ ಅದು ಬುದ್ಧೋತ್ತರ. ಹಾಂ ಹಾಂ. ಮೋಲ್ಡಿಂಗ್ ಕಂಪನಿ. ಗೈಸ್, ವಿಡಿಯೋಸ್ ಏನು ಚೆನ್ನಾಗಿ ಬಂದಿಲ್ಲ ಅಂದರೆ ಯಾರು ಫಾಲೋ ಮಾಡಬೇಡ್ರಿ. ಫಾಲೋ ಮಾಡಿಬಿಟ್ಟು ಶೇರ್ ಮಾಡಿರಿ ಹೊರತು ಯಾರು ರೀಲ್ಸ್ ಎಲ್ಲ ನೋಡ್ಕೊಬೇಡಿ ಹೊರತು. ಚೆನ್ನಾಗಿ ಬರಲ್ಲ, ವೇಸ್ಟ್ ಇರಲ್ಲ. ಆಯ್ತು ಬಿಡಪ್ಪ, ಅವೆಲ್ಲ ನ್ಯೂ ಬ್ಯೂಟಿಫರ್ಸು, ಹೊಸ್ದಾಗಿ ಬರ್ತಾ ಇರೋರು ನೀವೆಲ್ಲ. ಗೈಸ್ ಹಂಗೇನು ಮಾಡಬೇಡ್ರಿ. ನೆಕ್ಸ್ಟ್ ಅಪ್ರೆಲ್ಲ ತೊಗೊಬೇಕು ಅನ್ಕೊಂಡಿದ್ದಾರೆ. ನೀವೆಲ್ಲ ಸಪೋರ್ಟ್ ಮಾಡಿರಿ. ಸಪೋರ್ಟ್ ಮಾಡಿದ್ರೆ ಅವರು ತಗೊಂತಾರೆ ಒಂದು ಸೂಪರ್ ಬೇಕು ಅಲ್ಲ ಬ್ರೋ? ರೆಕಾರ್ಡಿಂಗ್ ತಗೊಬೇಕಂತ ಗಾಯ್ಸ್. ನೆಕ್ಸ್ಟು ಯೂಟ್ಯೂಬ್ ಚಾಲೆಂಜ್ ಮಾಡಬೇಕು, 90 days ಚಾಲೆಂಜು. ಪ್ರತಿದಿನ ಒಂದು ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಸೆಪ್ಟೆಂಬರ್ 1st
ಟ್ರೈ ಮಾಡ್ತೀನಿ ಆದಷ್ಟು ಹಾಕೋದಕ್ಕೆ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ತುಂಬ ದಿನ ಆಯಿತು ವಿಡಿಯೋ ಹಾಕಿ. ಸೊ ಇನ್ಮೇಲೆ ಇವತ್ತು ಈ ವ್ಲಾಗ್ ಹಾಕ್ತೀನಿ. ನೆಕ್ಸ್ಟ್ ನಾಳೆ ಚಿಕ್ಕಮಂಗ್ಳೂರು ಹೋಗ್ತೀನಿ, ಅದು ವೀಡಿಯೋಸ್ ಹಾಕ್ತೀನಿ ಟ್ಯೂಸ್ಡೇಯಿಂದ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡ್ರಿ. ಲೈಕ್ ಮಾಡಿರಿ. ಹಂಗೆ ನಮ್ಮ ನಂದನ್ NS ಕನ್ನಡಿಗ ಅವ್ರದ್ದು ಇನ್ಸ್ಟಾ ಪೇಜ್ ಐತೆ, ಫಾಲೋ ಮಾಡಿಬಿಟ್ರಿ. ನಮಸ್ಕಾರ. ನಮ್ದು ಅತಿ ಶೀಘ್ರದಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ, ಕಾಯ್ಬೇಕು. ಆದ್ಮೇಲೆ ಎಲ್ಲ ಇವ್ರಿಗೆಲ್ಲ ಮೆನ್ಷನ್ ಮಾಡೋದು ಎಲ್ಲ ಇದು ಮಾಡ್ತೀವಿ. ನನಗೆ ಒಂದು ತಿಂಗಳಿಂದ ಹೇಳ್ತಾವನೆ ಕ್ಯಾಮ್ರಾ ತಗೊಬೇಕು. ಏನ್ ಮಾಡೋದು, ಬಡವ್ರ ಮಕ್ಕಳು ಬೆಳಿಬೇಕಲ್ವಾ, ಅದಕ್ಕೆ ನಿಧಾನ ಕ್ಯಾಮ್ರಾ ತಗೊಂಡು ಮಾಡೋಣ ಅನ್ಕೊಂಡಿದೀವಿ. ನೋಡೋದ ಇನ್ನೇ ಏನೇನ್ ಆಗ್ತದ, ದೇವ್ರು ಇದ್ದಾನೆ. ಗೈಸ್ ನೋಡಿ ವ್ಯೂ ತೋರಿಸ್ತೀನಿ. ಆ ಕಡೆ ಹಂಗೆ ಹೋಗ್ಬೇಕು. ಸ್ಟಾರ್ಟಿಂಗ್ ಮೊನ್ನೆ ಇವನು ಸಕಲೇಶ್ಪುರ ರೈಡ್ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಬಿಟ್ಟವನೆ. ನಾಳೆ ಹೋಗ್ಬೇಕು, ಇವತ್ತು ಕೈ ಕೊಟ್ಟವನೆ. ನಾಳೆ ಏನೋ ಅಮಾವಾಸ್ಯೆ, ಅಮ್ಮನ ಬೇಡ ಅಂತವಳೆ, ಅದಿಲ್ಲ ಹೇಳ್ತವನೆ. ಏನ್ ಮಾಡಕ್ಕಾಗಲ್ಲ ಗೈಸ್, ವಿಧಿ. ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಮಾಡ್ಬಿಟ್ಟ ರೈಡ್. ನಾಳೆ ಹೋಗ್ಬೇಕೈ ಚಿಕ್ಕಮಂಗ್ಳೂರು ಮುಳ್ಳಂಗಿರಿಗೆ. ನಾಳೆನೂ ಬರ್ತೀನಿ ಅಂದಿವಿ ಚಿಕ್ಕಮಂಗ್ಳೂರು. ಟಿಕೆಟ್ ಬುಕ್ ಮಾಡ್ಬೇಕಂದ್ರೆ ಲಿಂಕ್ ಎಲ್ಲ ಕಳ್ಸ್ಕೊಂಡ, ಆದ್ರೆ ಇವಾಗ ಬರಲ್ಲ ಅಂತವನೆ. ಈ ಥರ ಎಲ್ಲ ಹಾಕಿದ್ರೆ ನಮ್ಮ ಸಮಾಜದಲ್ಲಿ ಏನಾಗುತ್ತೆ ಹೇಳ್ರಿ ನೀವೇ. ಸಮಾಜ ಸೇವೆ ಮಾಡ್ಬೋದು ನೋಡಿ ಗೈಸ್. ಗೈಸ್ ಬನ್ನಿ, ಈ ಥರ ಎಲ್ಲ ಮಾಡಬೇಡ್ರಿ ಪ್ಲೇಸಸ್ ಅಲ್ಲಿ. ನೋಡಿ ಈ ಥರ ಎಲ್ಲ ಹಾಕಿದ್ರೆ ಗಲೀಜ್ ಆಗಲ್ವಾ? ಎಲ್ಲ ನೋಡಿ ಇವನ್ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಹಾಕವನೆ, ಇಲ್ಲಿದ್ದು ತಗೊಂಡೋಗಿ ಅಲ್ಲಿ ಹಾಕವನ ಅಷ್ಟೇ. ಅಲ್ಲಿಗೆ ಯಾರು ಹೋಗಲ್ಲ ಬ್ರೋ, ಬರೇ ನಮ್ಮ ಅಂತ ದಡ್ಡ ಮಕ್ಕಳು ಅಷ್ಟೇ. ಒಳ್ಳೇದಾ ಆಫ್ ರೈಡಿಂಗ್ ಮಾಡೋಣ? ಸುಮ್ಮನೆ ನಮ್ಮ ಗಾಡಿ ಸ್ಟಾರ್ಟ್ ಆಗಲ್ಲ, ಹೋಗಿ ಆಫ್ ಆಗ್ಬಿಟ್ರೆ ಆಗ್ಬೇಕು. ಅಲ್ಲಿ ಸ್ವಲ್ಪ ದೂರ ಎಕ್ಸನ್ ಬಾ. ಬೇಡ ಸುಮ್ಮನೆ ಇರಲಿ ಅಪ್ಪ. ನನ್ನ ಗಾಡಿ ಇವಾಗೆ ತೊಂದರೆ ಆಗೈತೆ, ಸ್ಟಾರ್ಟ್ ಆಗೋದೇ ಡೌಟ್ ಇದೆ. ನನ್ನ ಗಾಡಿ ಇಂಜಿನ್ ಸಿಂಬಲ್ ಆಗ್ತಾಯಿದೆ. ನೀರೆಸ್ಟ್ ಯಮಹ ಎಲ್ಲ ಐತೆ ಶೋರೂಮ್, ರಾಬಸ್ಪೇಟೆ. ಸರ್ವಿಸ್ ತೋರಿಸ್ಬೇಕೇನೋ, ಬ್ಯಾಟ್ರಿ ಏನೋ ಹೋಗಿರ್ತದ. ಸಂಜೆ ರೀ ನಾವು ನಮ್ಮ ಯೂಟ್ಯೂಬರ್ ಗೋಪಿ ಬ್ರೋ ಇದ್ರೆ ಎರಡೇ ಬೇಕು. ಹಲೋ ಹಲೋ, ಹಾಂ ಹಾಂ ಹೇಳು, ಹೇಳ್ಬೇಕು. ಹಾಂ ಸರಿ, ಏನೋ ಮಾಡ್ತೀನಿ ಹೇಳ್ಬೇಕು. ನೋಡಿ ಗಾಯ್ಸ್, ಸಿಕ್ಕಬೇಕಿಲ್ಲಿ ಇಲ್ಲು
ಅಷ್ಟು ಏನಂದ್ರೆ ಈ ಥರ ಲಾಂಗ್ ರೈಡಲ್ಲಿ ಬಂದ್ಬಿಟ್ಟು ಸೆಂಟ್ರಲ್ ಗಾಡಿ ಏನಾದ್ರು ಕೈ ಕೊಟ್ಬಿಟ್ರೆ ಅಂತನೂ ವೇಸ್ಟ್ ಗೈಸ್, ಯಮಹಾ ಶೋರೂಮ್ ವೇಸ್ಟ್, ಏನಿಲ್ಲ. ಗಾಡಿ ಸರಿ ಹೋದ್ರು ರೈಡ್ ಮಾಡಕ್ಕೆ ಮೂಡೇ ಇರಲ್ಲ. ಮತ್ತೆ ಒಂಥರ ಇನ್ಸೆಕ್ಯೂರಿಟಿ ಬಂದ್ಬಿಡ್ತೈತೆ, ಗಾಡಿ ಏನಾಗ್ಬಿಡ್ತೈತೆ. ಯಮಹಾ ಶೋರೂಮಲ್ಲಿ ಬೈಕ್ಸ್ ಯಮಹಾನೇ ಇಲ್ಲ, ಕ್ವಾಲಿಟಿ ಇಲ್ಲ ಯಮಹಾ. ಇನ್ನು ಬಜಾಜು, KTM ಅವೆಲ್ಲ ಓಕೆ. ಈ ಇದರಲ್ಲಿ ನಮ್ಗೆ ಯಾರು ತಗೋಬೇಕಂದ್ರೆ ಇದು ಸರಿ, ಬಜಾಜು KTM. ಯಮಹಾ ಶೋರೂಮ್ ಅವ್ರು ಇಲ್ಲ, ರೆಸ್ಪಾನ್ಸ್ ಇಲ್ಲ, ಸರ್ವಿಸು ಅದೇ ಥರ ಕೊಡಲ್ಲ, ನೀಟಾಗಿ ಕೊಡಲ್ಲ. ಏನೋ ಅವ್ರು ಬೇಗ ಬಿಟ್ಟು ಮಾಡಿಕೊಡ್ತಾರೆ, ಏನೋ ಮಾಡ್ಸ್ಕೊಂಡು ಬರ್ಬೇಕು, ಇನ್ನೇನು ಬಿಸಿ ಇಲ್ಲ ಶೋರೂಮ್ಗೆ ಹೋಗ್ಬೇಕು. ನೀವು ಒಂದ್ಸರಿ ಔಟ್ಸೈಡ್ ಮಾಡಿಸಿ ನೋಡ್ರಿ, ಒಂಥರ ಗಾಡಿ ಪ್ರಾಬ್ಲಮ್ ಇರುತ್ತಲ್ಲ ಚೆಕ್ ಮಾಡಿ. ಔಟ್ಸೈಡ್ಗೂ ಶೋರೂಮಲ್ಲಿ ಮಾಡ್ಸೋಕೆ ಚೆಕ್ ಮಾಡೋದು ನಿಮಗೆ ಗೊತ್ತಾಗುತ್ತೆ. ಏನ್ ಬ್ರೋ ಕರೆಕ್ಟು. ಶೋರೂಮ್ ಬೆಸ್ಟಾ ಸರ್ವಿಸ್ಗೆ ಔಟ್ಸೈಡ್? ಯಮಹಾ ಶೋರೂಮಲ್ಲಿ ಹೆಂಗಂದ್ರೆ ಸರ್ವಿಸ್ ಬಿಡ್ತಿರಲ್ಲ ಗಾಡಿ ನಾವು, ಯಮಹಾ ಶೋರೂಮೇ ಇಲ್ಲ. ಸರ್ವಿಸ್ ಬಿಟ್ಟ ಮೇಲೆ ಗಾಡಿನ ಅವ್ರು ನಮ್ಮ ಮುಂದೆನೇ ಮಾಡಲ್ಲ ಸರ್ವಿಸ್. ಅವರು 4 ಗಂಟೆಗೆ ಬನ್ನಿ, 5 ಗಂಟೆಗೆ ಬನ್ನಿ ಅಂತೇಳಿ ಕಳಿಸ್ಬಿಡ್ತಾರ. ಒಳಗಡೆ ಏನು ಮಾಡ್ತಾರೆ ಗೊತ್ತಿಲ್ಲ, ಸರ್ವಿಸ್ ಏನು ಮಾಡ್ತಾರೋ ಗೊತ್ತಿಲ್ಲ, ಏನು ಮಾಡ್ತಾರೋ ಗೊತ್ತಿಲ್ಲ. 4 ಗಂಟೆ 5 ಗಂಟೆಗೆ ಬನ್ನಿ ಅಂತ ಕಳಿಸ್ಬಿಡ್ತಾರೆ. ಹೋದ್ಮೇಲೆ ಕ್ಲೀನಾಗಿ ಪಾಲಿಶ್ ಮಾಡಿ ವಾಟರ್ ಸರ್ವಿಸ್ ಮಾಡಿ ಕೊಡ್ತಾರೆ. ಅಷ್ಟೇ. ಅದಕ್ಕೆ ಬಿಲ್ ಎಷ್ಟಾಗ್ತಾರೆ? ಆಯಿಲ್ ಚೇಂಜ್ ಮಾಡಿರ್ತಾರೆ ಗೊತ್ತಿಲ್ಲ, ಇಂಜೆಕ್ಟರ್ ಚೇಂಜ್ ಮಾಡಿರ್ತಾರೆ ಗೊತ್ತಿಲ್ಲ, ಆಯಿಲ್ ಫಿಲ್ಟರ್ ಚೇಂಜ್ ಮಾಡ್ತಾರೆ ಗೊತ್ತಿಲ್ಲ, ಕೂಲೆಂಟ್ ಚೇಂಜ್ ಮಾಡ್ತಾರಿಲ್ಲ, ಗೊತ್ತಿಲ್ಲ, ಏನು ಮಾಡೋಕ್ಕಾಗಲ್ಲ. ಏನಂದ್ರೆ ಸೂಪರ್ ಬೈಕಲ್ಲಿ ಅದು R1 ಅವೆಲ್ಲ ಓಕೆ, ಒಂದೊಂದು ಕಡೆ ಸರ್ವಿಸ್ ಕೊಡ್ತಾರೆ, ಒಂದೊಂದು ಕಡೆ ಕೊಡಲ್ಲ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಶೋರೂಮ್ ಅವ್ರನ್ನ ಬೈಕೊಳಕ್ಕಾಗಲ್ಲ. ಆಯ್ತು, ಎಲ್ಲ ನೋಡಿದ್ದಾಯ್ತು, ವ್ಯೂ ಪಾಯಿಂಟಲ್ಲಿ ನೋಡಿದ್ದಾಯ್ತು. ಬಟ್ ಇನ್ನು ಬೆಳಗ್ಗೆ ಬರಬೇಕಾಯ್ತು, ವ್ಯೂ ನೋಡ್ಬೇಕಾಯ್ತು. ಅಂದರೆ ನಾವು ಮಧ್ಯಾಹ್ನ ಬಂದ್ಬಿಟ್ಟಿದ್ರೆ ಅದು ತುಂಬ ಜನ ಅವರೇ ಕ್ರೌಡು ನೋಡಿ. ಆವಾಗಲೇ ಬಂದ ಫುಲ್ಲು ಬೈಕ್ಸ್ ಅಲ್ಲಿವರೆಗೂ ಫುಲ್ ಆಗಿಬಿಟ್ಟಿತ್ತು. ಈಗೆಲ್ಲ ಹೊಡ್ಬಿಟ್ಟವ್ರೆ. ಅಪ್ಪಾಚಿ RR 310 ನಡೀತು. ಸೊ ಇವಾಗ ಸೆಲ್ಫಿ ಸ್ಟಿಕ್ಕಿಂದ ಹೆಲ್ಮೆಟ್ ಕ್ಯಾಮ್ರಾ ಶಿಫ್ಟ್ ಆಗೋಣ ಬನ್ನಿ, ಹೋಗ್ಬೇಕಾದ್ರೆ ಸಿಗ್ತೀರಿ. ಅಲ್ಲೊಂಥರ ಆಫ್ ರೋಡಿಂಗ್ ಮಾಡಬೇಕು, ನೋಡೋಣ. ಆಫ್ ರೋಡಿಂಗ್ ಮಾಡ್ಬೇಕಂತೆ ಅನ್ಕೊಂಡವ್ರೆ. ಮಾಡ್ತೀನಿ ನಾನು. ಬಟ್ ನನ್ನ ಬೈಕು ಸ್ವಲ್ಪ ಇಂಜಿನ್ ಪ್ರಾಬ್ಲಮ್ ಐತೆ, ಬ್ಯಾಟ್ರಿ ನೀವು ಮಾಡ್ಬೇಡಿ ಬ್ರೋ, ನಾನು ಮಾಡ್ತೀನಿ. ನೀವು ಮಾಡ್ಕೊಂಡು ಆರಾಮಾಗಿ ಬನ್ನಿ, ನಾನು ಕಾಯ್ತಾ ಇರ್ತೀನಿ, ವೆಯ್ಟ್ ಮಾಡ್ತಾ ಇರ್ತೀನಿ ಎಲ್ಲ.